ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ನಾವೀಗ ದ್ವಾರಕೆಯಿಂದ ಡಿಪಾರ್ಟ್ ಆಗ್ತಾ ಇದ್ದೀವಿ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ನೋಡೋಕ್ಕೆ. ನಾವಿವಾಗ ಸೋಮನಾಥದಲ್ಲಿ ಬಂದಿದ್ದೀವಿ. ಅರೌಂಡ್ 4:30ಗೆ ರೀಚ್ ಆದ್ವಿ ಸೋಮನಾಥ. ಸೊ ಬಸ್ ಅವರು ಡ್ರಾಪ್ ಮಾಡಿದ್ರು ನಮಗೆ ಬಸ್ ಸ್ಟ್ಯಾಂಡಲ್ಲಿ. ಸೊ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸೋಮನಾಥ್ ಟೆಂಪಲ್ ಕಡೆ ಹೋಗ್ತಾ ಇದೀವಿ. ಬಸ್ ಸರ್ವಿಸ್ ಕೂಡ ಇದೆ ಇಲ್ಲಿ ಫ್ರೀ, ಬಟ್ ಅದು ಮೇ ಬಿ ಆಫ್ಟರ್ 6 or 7 ಓಪನ್ ಆಗ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎದುರುಗಡೆ ಫ್ರೀ ಬಸ್ ಸರ್ವಿಸ್ ಇದೆ. ಸೊ ಮೇ ಬಿ ಫ್ರೀ ಸರ್ವಿಸ್ ಇರುತ್ತೆ ಇಲ್ಲಿ ಅರೌಂಡ್ 7 to 8 ಸ್ಟಾರ್ಟ್ ಆಗ್ಬೋದು. ಸೊ ಓಕೆ, ಇನ್ನೂ ನಾವೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹೋಪ್ ದರ್ಶನ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒನ್ಸ್ ದರ್ಶನ ಆದಮೇಲೆ ಮೊದಲೇ ನಿಮಗೆ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಜನ ನಮಗೆ ಚಹಾ ಮತ್ತು ಕಾಫಿ ಇದ್ದರೆ ತುಂಬ ಒಳ್ಳೆಯದು. ಸೊ ನಾನು ಹುಡುಕಿದ್ದೆ, ಇಲ್ಲಿ ಎಲ್ಲೂ ಸಿಗಲಿಲ್ಲ. ಸೊ ಮೊದಲು ದರ್ಶನ, ಆಮೇಲೆ ಟೀ ಕಾಫಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇದ್ದಾರೆ ಜನ. ಸೊ ಅರೌಂಡ್ 1 hour ಅಲ್ಲಿ ಆಗುತ್ತೆ ದರ್ಶನ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ನಾವು ಸೋಮನಾಥ್ ದರ್ಶನನ ಕಂಪ್ಲೀಟ್ ಮಾಡಿದ್ವಿ. ಸೊ ಬೆಳಗ್ಗೆ 4:15 ಗಂಟೆಗೆಲ್ಲ ನಾವು ರೀಚ್ ಆಗಿದ್ವಿ ಬಸ್ ಸ್ಟಾಪಲ್ಲಿ. ಸೊ ಅದಾದಮೇಲೆ ಬಂದುಬಿಟ್ಟು ಎಲ್ಲ ನಾವು ಫ್ರೆಶ್ ಅಪ್ ಆಗಿ ದರ್ಶನ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ಅರೌಂಡ್ 6:30 ಆಗಿತ್ತು. ಸೊ ಬಿಟ್ವೀನ್ ಒಂದು 20 ಮಿನಿಟ್ಸ್ ನಮಗೆ 6:30 ಏನಕ್ಕಾಯ್ತು ಅಂದರೆ ಬಿಟ್ವೀನ್ ಒಂದು 20 to 30 ಮಿನಿಟ್ಸು ಲಗೇಜ್ ಎಲ್ಲ ಡಿಪಾಸಿಟ್ ಮಾಡೋಕ್ಕೆ ತೊಗೊಳ್ತು. ಲಗೇಜು ಮತ್ತು ಮೊಬೈಲ್ಸು ಏನೂ ಅಲೋ ಮಾಡಲ್ಲ ನಿಮಗೆ ಒಳಗಡೆ. ಸೊ ಲಗೇಜು ಆಗಿರ್ಬೋದು, ನಿಮ್ಮದು ರಿಸ್ಟ್ ವಾಚ್, ಇಫ್ ಇಟ್ ಇಸ್ ಡಿಜಿಟಲ್ ರಿಸ್ಟ್ ವಾಚ್ ಅದು ಅಲೋ ಮಾಡಲ್ಲ. ಆಮೇಲೆ ನಿಮ್ದೇನಾದ್ರು ಇಯರ್ಫೋನ್ಸು, ಹೆಡ್ಫೋನ್ಸು ಅದು ಕೂಡ ಅಲೋ ಮಾಡಲ್ಲ. ಸೊ ಅದನ್ನೆಲ್ಲ ಡಿಪಾಸಿಟ್ ಮಾಡಿ ಕ್ಯೂವಲ್ಲಿ 6:30 ನಿಂತಿದ್ವಿ. ಅರೌಂಡ್ 7 o'clock 7:30ಗೆಲ್ಲ ನಮ್ಮದು ದರ್ಶನ ಆಗೋಗಿತ್ತು. 7:30 ಇವಾಗ ಅರೌಂಡ್ 8 ಆಗ್ತಿದೆ. ಯಾಕಂದರೆ ನಾವು ಅಲ್ಲೆಲ್ಲ ಒಳಗಡೆ ಸ್ವಲ್ಪ ಕೂತ್ಕೊಂಡು ಅಡ್ಡಾಡಿ ದೇವಸ್ಥಾನನ ತುಂಬ ಚೆನ್ನಾಗೆಲ್ಲ ಅಡ್ಡಾಡಿ ನೋಡಿದ್ವಿ. ಸೊ ಒಳಗಡೆ ನಾವು ಪ್ರಸಾದನೂ ಕೊಡ್ತಾರೆ. ಪ್ರಸಾದಕ್ಕೂ ನಾವು ಅಮೌಂಟ್ ಕೊಟ್ಬಿಟ್ಟು ತೊಗೋಬೇಕು. ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಸಾದ ಇದೆ, ಲೈಕ್ ಗಂಗಾ ಜಲ್ಲು, ಆಮೇಲೆ ಸ್ವೀಟ್ಸು, ಬೇರೆ ಬೇರೆ ಥರದ್ದಿದೆ. ನಾವು ಸ್ವಲ್ಪ ತೊಗೊಂಡಿದ್ವಿ. ಆಮೇಲೆ ಒಂದು ರುದ್ರಾಕ್ಷಿನೂ ತೊಗೋಬೋದು. ಇದನ್ನು ದೇವ್ರ ಹತ್ರ ಪೂಜೆ ಮಾಡ್ತಾರೆ. ನಾವು ಹೋದಾಗ 6:30 ಪೂಜೆ ನಡೀತಿತ್ತು. ಸೊ ಆ ಪೂಜೆಗೆ ದೇವರಿಗೆ ಟಚ್ ಮಾಡಿಬಿಟ್ಟು, ಅಂದರೆ ಲಿಂಗಕ್ಕೆ ಸ್ಪರ್ಶಿಸ್ಬಿಟ್ಟು ಇದು ರುದ್ರಾಕ್ಷನ ಕೊಡ್ತಾರೆ. ತುಂಬ ದಿನದೊಂದು ಆಸೆ ಇತ್ತು ನನಗೆ, ರುದ್ರಾಕ್ಷ ಹಾಕೋಬೇಕು ದೇವಸ್ಥಾನದಿಂದ ಅಂತ. ಸೊ ಅದನ್ನು ಇವತ್ತು ನೆರವೇರಿದೆ. ಆಮೇಲೆ ಇವಾಗ ಸೋಮನಾಥ್ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ, ಸೋಮನಾಥ್ ಟೆಂಪಲ್ 1951ರಲ್ಲಿ ರೀಬಿಲ್ಟ್ ಆಗಿರೋದು. ರೀಸೆಂಟಾಗಿ ಇವಾಗ ಏನು ನಾವು ನೋಡ್ತೀವಿ, 1951ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ರೀಬಿಲ್ಟ್ ಮಾಡಿರೋದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಂದ ಮೇಲೆ. ಸೊ ಅದಕ್ಕೂ ಮುಂಚೆ ಏನಾಗಿದೆ ಅಂದರೆ 17 ಸಾರಿ, ಎಸ್ ಯು ಹರ್ಡ್ ಇಟ್ ರೈಟ್, 17 ಬಾರಿ ಸೋಮನಾಥ್ ಟೆಂಪಲ್ ಮೇಲೆ ಬೇರೆ ಬೇರೆ ಶತ್ರುಗಳಿಂದ ಅಟ್ಯಾಕ್ ಆಗಿದೆ. ಸೊ ಆದರೂ ಕೂಡ ನೀವು ನೋಡ್ಬೋದು ಎಷ್ಟೊಂದು ಸೂಪರ್ ಆಗಿ ಡೂಪರ್ ಆಗಿ ಇನ್ನೂ ನಮ್ಮದು ಸೋಮನಾಥ್ ಟೆಂಪಲ್ ವಿಜೃಂಭಿಸುತ್ತೆ. ಸೊ ಇವಾಗ ನಾವು ಬೀಚ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಓಷನ್ ವ್ಯೂ ಪಾಯಿಂಟ್ ಅಂತ ಇದು. ಸೊ ಶ್ರೀ ಸೋಮನಾಥ ಟ್ರಸ್ಟ್ ಕಡೆಯಿಂದ ಟಿಕೆಟ್ ಇದೆ ಇದಕ್ಕೆ. ಸೊ ಬರೀ ಕ್ಯಾಶಲ್ಲಿ ಅಷ್ಟೇ ತೊಗೊಳ್ತಾರೆ. UPI ಆ ಥರ ಏನಾದರೂ ಪ್ಲ್ಯಾನ್ ಮಾಡಿದರೆ ನೋಡಿ, ಕ್ಯಾಶ್ ಇಟ್ಕೊಂಡ್ಬನ್ನಿ. ಆದಷ್ಟು ಚೇಂಜಸ್ ಇಟ್ಕೊಂಬರೋಕ್ಕೆ ಟ್ರೈ ಮಾಡಿ. 5 rupees ಅಷ್ಟೇ ಮಿನಿಮಮ್ ಚಾರ್ಜು, ಬಟ್ ಕ್ಯಾಶ್ ಬೇಕೇ ಬೇಕು ಅವ್ರಿಗೆ. ಓಷನ್ ವ್ಯೂ ಪಾಯಿಂಟ್ಗೆ ಸೊ ಇಲ್ಲಿಂದ ನಾವು ಒಳಗಡೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಏನಂದರೆ ಹಿಂದ್ಗಡೆ ನೋಡ್ಬೋದು ನೀವು, ಎಂಟ್ರ್ ಆದ ತಕ್ಷಣವೇ ಹನುಮಾನ್ ದೇವ್ರದ್ದು ಒಂದು ಮೂರ್ತಿ ಇದೆ. ಸೊ ಅದನ್ನು ಕ್ರಾಸ್ ಮಾಡ್ಕೊಂಡು ಇವಾಗ ಮುಂದೆ ಬರ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಏನು ಹೇಳಬೇಕು ಅಂತಿದ್ದೆ, ಇನ್ನೊಂದು ಪಾಯಿಂಟ್ ಅಂದರೆ, ದೇವಸ್ಥಾನದಲ್ಲಿ ಎಲ್ಲೂ ನಿಮಗೆ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಅಲೋವಿಲ್ಲ. ಸೊ ನಾವು ಏನು ಮಾಡ್ತಿದ್ದೀವಿ, ಇವಾಗ ಟ್ರೈ ಮಾಡ್ತಿದ್ದೀವಿ, ನಿಮಗೇನಾದರೂ ಒಂದು ಸ್ವಲ್ಪ ದೇವಸ್ಥಾನದ ಇನ್ನೊಂದು ಸ್ವಲ್ಪ ನಿಯರ್ ಬೈ ವ್ಯೂ ಏನಾದರೂ ಕೊಡ್ಬೋದಾ ಅಂತ. ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ಸೊ ವಿಲ್ ಟ್ರೈ ಟು ಕ್ಯಾಪ್ಚರ್ ದ ಟೆಂಪಲ್ ವ್ಯೂ. ಸೊ ಫ್ರೆಂಡ್ಸ್, ಆವಾಗಲೇ ಹೇಳಿದಾಗೆ ಆದಷ್ಟು ಹತ್ತಿರದಿಂದ ನಾನು ಸೋಮನಾಥ್ ಟೆಂಪಲ್ನ ದರ್ಶನ ಮಾಡೋಣ ಅಂತ ಹೇಳಿದ್ದೆ. ಸೊ ಇವಾಗ ಬ್ಯಾಕ್ ಸೈಡಲ್ಲಿ ಬಂದಿದ್ದೀವಿ. ಟೆಂಪಲ್ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಸೋಮನಾಥ್ ಶಿವನ ಟೆಂಪಲ್ ಹೇಗೆ ರಾರಾಜಿಸ್ತಿದೆ ಅಂತ. ಇವಾಗ ನಾವು ಫುಲ್ ಕ್ಲಿಯರಾಗಿ ಇಲ್ಲಿಂದ ನೀವು ದರ್ಶನ ಮಾಡ್ಬೋದು. ಅರೌಂಡ್ ನಾವು ಇವಾಗ 200 ಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಸೊ ನೋಡಿ, 17 ಬಾರಿ ಒಂದು ಶತ್ರುಗಳಿಂದ ಅಟ್ಯಾಕಿಗೆ ಒಳಗಾದರೂ ಕೂಡ ನೋಡಿ
ಎಷ್ಟು ಚೆನ್ನಾಗಿ ಇನ್ನೂ ರಾರಾಜಿಸ್ತಿದೆ. 1951ರಲ್ಲಿ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮಗೋಸ್ಕರ ರಿನೋವೇಟ್ ಮಾಡಿದಾರೋ ಈ ದೇವಸ್ಥಾನನ, ಅವ್ರಿಗೂ ಕೂಡ ಒಂದು ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಬಯಸ್ತೀನಿ. ಸೋಮನಾಥಲ್ಲಿ ಒಂದು ವಾಡಿಕೆ ಇದೆ. ಏನಂದರೆ ಪ್ರತಿದಿನ ಏನು ದೇವಸ್ಥಾನದ ಮೇಲೆ ಧ್ವಜ ಹಾರುತ್ತಿರುತ್ತಲ್ವ, ಅದನ್ನು 5 ಬಾರಿ ಚೇಂಜ್ ಮಾಡ್ತಾರೆ. ಸೊ ಇವಾಗ ನಾವು ಸೋಮನಾಥ್ ದೇವಸ್ಥಾನದ ಹತ್ತಿರದಲ್ಲೇ ಇರುವ ರಾಮ ಮಂದಿರದಲ್ಲಿದ್ದೀವಿ. ತುಂಬಾ ಒಂದು ಪ್ರಶಾಂತವಾದ ಸ್ಥಳ ಇದು. ಇಲ್ಲಿ ಜನಗಳು ರಾಮ್ ರಾಮ್ ಅನ್ನೋ ಒಂದು ಭಕ್ತಿಯ ಪದವನ್ನು ಕಂಟಿನ್ಯೂಸ್ ಆಗಿ ಬರಿತಾ ಇರ್ತಾರೆ ಬುಕ್ಕಲ್ಲಿ. ಸೊ ಓವರ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಸಮುದ್ರದಲ್ಲಿ ಆಟ ಆದ ನಂತರ ಕುದುರೆ ಓಡಿಸೋರ್ನ ಕೇಳಿದ್ವಿ ಇಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ. ಅವ್ರು ಹೇಳಿದ್ರು ಇನ್ನು ಇಲ್ಲಿ ಅರೌಂಡ್ 12 ದೇವಸ್ಥಾನ ಇದೆ ಅಂತ ಹೇಳಿದ್ರು ಅವರು, 12. ಸೊ ಅದನ್ನೇ ನಾವು ಈಗ ಫಸ್ಟ್ ಇದಕ್ಕೆ ಬಂದಿದೀವಿ, ನೋಡ್ತೀವಿ ಯಾವ್ಯಾವ ಇನ್ನು ತ್ರಿವೇಣಿ ಸಂಗಮ ಒಂದಿದೆ, ಬುದ್ಧ ಕೇವ್ಸ್ ಇದೆ, ಅಂಡ್ ಕರೆಂಟ್ಲಿ ನಾವೀಗ ರಾಮ ಮಂದಿರದಲ್ಲಿದ್ದೀವಿ. ಸೊ ಎಲ್ಲಾ ಭಕ್ತಾದಿಗಳು ಇಷ್ಟು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಫುಲ್ ಪ್ರಶಾಂತವಾದ ಏನಪ್ಪಾ ಅಂದ್ರೆ ಸ್ಥಳ. ನಾವು ದರ್ಶನ ಮಾಡಿದ್ವಿ. ಸೊ ಹಿಂದೆ ಎಲ್ಲ ಬಂದು ಕುಂತಿದ್ವಿ. ಸೊ ಚೆನ್ನಾಗಿದೆ ಎಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಸೊ ಇನ್ನೂ ನಾವು ಸ್ವಲ್ಪ ಪ್ಲೇಸಸ್ ಮತ್ತು ದೇವಸ್ಥಾನಗಳು ಎಕ್ಸ್ಪ್ಲೋರ್ ಮಾಡೋದಿದೆ ಇಲ್ಲಿ. ಸೊ ನಮ್ಗೆ 4 ಗಂಟೆವರೆಗೂ ಟೈಮ್ ಇದೆ ಇವತ್ತು. ಸೊ 4 ಗಂಟೆ ಒಳಗಡೆ ಎಷ್ಟಾಗುತ್ತೋ ಅಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಸೊ 5:30 6 ಗಂಟೆಗೆ ನಮ್ದು ಇಲ್ಲಿಂದ ಟ್ರೈನ್ ಇದೆ ವಡೋದರಕ್ಕೆ. ಇವಾಗ ನಾನು ತ್ರಿವೇಣಿ ಸಂಗಮದಲ್ಲಿದ್ದೀನಿ, ಸೋಮೇಶ್ವರದಲ್ಲಿರೋ ತ್ರಿವೇಣಿ ಸಂಗಮ. ಸೊ ಇದು 3 ನದಿಗಳು ಸೇರ್ಕೊಂಡಾಗುತ್ತೆ, ಹಿರಣ, ಸರಸ್ವತಿ ಹಾಗೂ ಕಪಿಲಾಂಬು ನದಿಗಳು. ಸೊ ಈ 3 ನದಿಗಳು ಇಲ್ಲಿ ಜೊತೆಗೂಡ್ಬಿಟ್ಟು ಅರಬ್ಬಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಸೊ ಇದ್ರದ್ದು ಈ ತ್ರಿವೇಣಿ ಸಂಗಮದ ಇನ್ನೊಂದು ವಿಶೇಷತೆ ಏನಂದರೆ, ಬಾಲ್ಕಾ ತೀರ್ಥ ಅನ್ನೋ ಲೊಕೇಶನ್ ಏನಿದೆ ಅಲ್ವಾ, ಇಲ್ಲಿಂದ ಒಂದು 3.5 ಕಿಲೋಮೀಟರ್ ದೂರದಲ್ಲಿ. ಸೊ ಅಲ್ಲಿ ಬಿಟ್ಟರೆ ಶ್ರೀಕೃಷ್ಣ ಸ್ನಾನ ಮಾಡಿರೋದು ಈ ನದಿಯಲ್ಲಿ, ಈ ಏನು ಸಂಗಮ ಇದೆ ಅಲ್ವಾ ಇಲ್ಲಿ ಮಾತ್ರ ಅಂತೆ. ಸೊ ಅದರಿಂದ ಕೂಡ ಈ ಒಂದೇನು ತ್ರಿವೇಣಿ ಸಂಗಮ ಇದೆಯೋ ತುಂಬ ವಿಶೇಷತೆಯನ್ನು ಪಡೆದಿದೆ. ಆ್ಯಕ್ಚುಲಿ ನಾನೇನು ಅನ್ಕೊಂಡೆ ಇದು ವಿಂಟರ್ ಸೀಸನ್, ಚಳಿಗಾಲ ಇರುತ್ತೆ ಅಂತ. ಆದರೆ ಇಲ್ಲಿ ಹೆವಿ ಬಿಸಿಲು ಗುರು, 35 ಡಿಗ್ರಿ ಸೆಲ್ಸಿಯಸ್. ಎರಡನೇದು ಇದು ನಾನು ಎಳೆನೀರು ಕುಡಿತಾ ಇರೋದು. ಆದರೆ ನನಗೆ ಇನ್ನೂ ಬೇಕನ್ನಿಸ್ತದೆ, ಯಾಕಂದರೆ ಇಷ್ಟು ಬೆಳಗ್ಗೆಯಿಂದ ಇಷ್ಟು ನೀರು ಕುಡ್ದಿದ್ದೀವಿ ಅಂದರೆ 3 ಕೋಲ್ಡ್ ವಾಟರ್ ಬಾಟಲ್ ಕುಡ್ದಿದ್ದೀವಿ, ಅಂದ್ರೂ ಬಾಯಾರಿಕೆ ಕಡಿಮೆ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾವು ಇದು ಎರಡನೇದು ನೋಡ್ತೀವಿ, ಇದು ಕರೆಕ್ಟ್ ಆದರೆ ಹೋಗ್ತೀವಿ, ಇಲ್ಲಾಂದರೆ ಇನ್ನೂ ಒಂದು ತೊಗೋಬೇಕು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬಾ ಬಿಸಿಲಿದೆ ಇಲ್ಲಿ. ಸೊ ಹೇಗಿದೆ ಬಿಸಿಲು ಅಂದರೆ, ಸಮ್ಮರಲ್ಲಿ ಹೇಗೆ ನಮ್ಮದು ಕಲಬುರಗಿಗೆ ಎಲ್ಲರೂ ಹೇಳ್ತಾರೆ ಬಿಸಿಲಿನ ನಾಡು ಅಂತ. ಆದರೆ ಇಲ್ಲಿ ನೋಡಿದ್ರೆ ಏನೋ ಡಿಫ್ರೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಡಿಫ್ರೆಂಟ್ ಅಲ್ಲ ಗುರು, ಇದು ಏನು ಡೇಂಜರ್ ಏರಿಯಾ ಅನಿಸುತ್ತೆ ನನಗೆ ಬೇಸಿಗೆಯಲ್ಲಿ. ನೀವು ನೋಡ್ಬೋದು ನಮ್ಮ ತಮ್ಮವರು ಹೇಗೆ ಸುಸ್ತಾಗಿ ಮಲಗಿದ್ದಾರೆ ಇವಾಗ ಅಂತ. ಸೊ ಇಷ್ಟೊತ್ತು ತುಂಬ ಜೋಶಲ್ಲಿದ್ದರು.
ನಾವಿವಾಗ ಬಾಲ್ಕಾ ತೀರ್ಥದಲ್ಲಿದ್ದೀವಿ. ಇದೊಂದು ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಇದೇ ಸ್ಥಳದಲ್ಲಿ ಶ್ರೀಕೃಷ್ಣರು ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸಿದರು ಎಂದು ನಂಬಲಾಗಿದೆ. ಇಲ್ಲಿಯ ತನಕ ಬಂದೆ ಹೊರಡೋಕೆ ಮನಸ್ಸೇ ಇಲ್ಲ, ಇಲ್ಲಿಯ ತನಕ ಬಂದೆ ಹೊರಡೋಕೆ ಮನಸ್ಸೇ ಇಲ್ಲ, ಆದರೂ ಟ್ರೈನಿನ ಟಿಕೆಟು ಕರಿತೈತೆ ಕೈ ಮಾಡಿ ನನಗೆ, ಆದರೂ ಟ್ರೈನಿನ ಟಿಕೆಟು ಕರಿತೈತೆ.